ಶಿವಯೋಗಿ ಮಲ್ಲಿಕಾರ್ಜುನ ಯೋಗಿ ಓ ಶಿವಯೋಗಿ ಬಂದೆ ಕರುಣಿಸಿ ಕಾಯೋ ನನಪ ಸ್ವಾಮಿ ಕರುಣಿಸಿ ಕಾಯೋ ನನಪ ಸ್ವಾಮಿ ಮಲ್ಲಿಕಾರ್ಜುನನೇ, ನಿನ್ನ ಅನುಗ್ರಹ ಆಶೀರ್ವಾದ ಸದಾ ನಮ್ಮ ಮೇಲಿಲ್ಲಪ್ಪ. ತಂದೆ, ಹುಟ್ಟಿನಿಂದ ಇಲ್ಲಿವರೆಗೂ ನಿನ್ನ ಪೂಜೆ ಮಾಡುತ್ತಾ ಬಂದಿದ್ದೀನಿ. ನಿನ್ನಲ್ಲಿ ಕರ ಮುಗಿದು ಬೇಡಿಕೊಳ್ತೀನಪ್ಪ, ಈ ನಮ್ಮ ಮನೆ ಯಾವಾಗಲೂ ನಗು ನಗುತ್ತಾ ಇರೋ ಹಾಗೆ ಹರಿಸು ಅಂತ. ತಂದೆ, ಇದ್ದ ಆಸ್ತಿ ಅಂತಸ್ತು ಎಲ್ಲವನ್ನು ಕಳ್ಕೊಂಡ್ವಿ ನಾವು. ನನಗೆ ಇಬ್ಬರು ಅಣ್ಣಂದಿರಿದ್ದಾರೆ. ರಾಜೀವಣ್ಣ, ಅವನು ಸಿಟಿಯಲ್ಲಿ ಓದ್ತಾ ಇದ್ದಾನೆ. ಶಿವರಾಯಣ್ಣ, ಅವನು ಡಿಗ್ರಿ ಮುಗಿಸಿದ್ರು ಕೂಡ ಹಗಲು ರಾತ್ರಿಯೇ ಕಷ್ಟಪಟ್ಟು ದುಡಿತಾ ಇದ್ದಾನೆ. ಅವನು ದುಡಿದು ತಂದ ಹಣದಲ್ಲಿಯೇ ಈ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ ನಾವು. ತಂದೆ, ಈ ನಮ್ಮ ಭಾರತ ದೇಶದಲ್ಲಿ ಕೊರೋನಾ ಎಂಬ ಮಹಾಮಾರಿಯು ಬಂದು ಒಕ್ಕರಿಸಿದೆ. ಅದರಿಂದ ಕೆಲಸ ಮಾಡುವವರಿಗೆ ಕೈಯಲ್ಲಿ ಕೆಲಸ ಇಲ್ಲದಂತೆ ಆಗಿದೆ. ತಂದೆ, ನಮ್ಮಂಥ ಬಡವರ ಬಾಳನ್ನು ಉದ್ಧಾರ ಮಾಡುವಂತ ನಿನ್ನಲ್ಲಿ ಕರ ಮುಗಿದು ಬೇಡಿಕೊಳ್ತೀನಪ್ಪ.
ತಂಗಿ, ಈ ದೇವರ ಹತ್ತಿರ ಏನೆಂದು ಬೇಡಿಕೊಂಡೆಮ್ಮ? ಅಣ್ಣ, ಆ ದೇವರಲ್ಲಿ ಇನ್ನೆಂತ ಬಿಡ್ಕೊಳ್ಳಲಿ? ಕೊರೋನಾ ಎಂಬ ಮಹಾಮಾರಿಯು ಈ ನಮ್ಮ ದೇಶಕ್ಕೆ ಅಂಟಿಕೊಂಡಿದೆಯಲ್ಲ, ಈ ರೋಗ ಆದಷ್ಟು ಬೇಗನೆ ಹೊರದೂಡಬೇಕು. ಕೈಯಲ್ಲಿ ಕೆಲಸ ಇಲ್ಲದೆ ಹಗಲು ರಾತ್ರಿಯಿಂದ ಕಷ್ಟಪಡ್ತಿದ್ದಾರೆ ಈ ಬಡ ಜನರು. ಅವರ ಬಾಳನ್ನು ಉದ್ಧಾರ ಮಾಡುವಂತ ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೆ. ಹಾ ಅಣ್ಣ, ಅದೆಲ್ಲ ಹೋಗ್ಲಿ, ನಿನ್ ಕೆಲಸ ಏನಾಯ್ತು? ಇಲ್ಲಿ ಎಲ್ಲಿಯೂ ಕೆಲಸ ಸಿಗುವುದಿಲ್ಲಮ್ಮ. ನೋಡಮ್ಮ, ಬೆಂಗಳೂರಿನ ದೊಡ್ಡ ಕಂಪನಿಯಲ್ಲಿ ನನಗೆ ಎಂಟ್ರಿ ಕರೆದಿದ್ದಾರೆ. ಅದಕ್ಕಾಗಿ ನಾನು ಹೊರಟಿದ್ದೇನೆ. ಕೆಲಸ ಸಿಕ್ಕರೆ ದುಡಿತೇನೆ, ಇಲ್ಲಾಂದ್ರೆ ಮರಳಿ ಬಂದು ಬಿಡ್ತೇನಮ್ಮ. ನೋಡಮ್ಮ, ಒಳಗಡೆ ಹೋಗಿ ನನ್ನ ಬ್ಯಾಗ್ ತೆಗೆದುಕೊಂಡು ಬಾರಮ್ಮ. ಅಣ್ಣ, ಮೊದಲು ಪ್ರಸಾದ ಕೊಡ್ತೀನಿ, ಪ್ರಸಾದ ಸ್ವೀಕಾರ ಮಾಡು, ಆಮೇಲೆ ಬ್ಯಾಗ್ ರೆಡಿ ಮಾಡ್ಕೊಂಡು ಬರ್ತೀನಿ. ಆಯ್ತಮ್ಮ. ದೇವ, ನನ್ನದಂತ ವಿಚಿತ್ರ ಜೀವನ. ಇದ್ದೊಬ್ಬ ತಂಗಿಯನ್ನು ಇಲ್ಲೇ ಇದ್ದು ಸಲುವಲಾರದಷ್ಟು ಶತಮೂರ್ಖನಾದೆ. ಹೊಲದಲ್ಲಿ ದುಡಿದು ತಿನ್ನಬೇಕಾದರೆ ಆ ಮಂತ್ರಿ ಮಾದೇವ ನನ್ನ ತಂದೆ ಮೇಲಿನ ಸೇಡಿಗಾಗಿ ನಮ್ಮ ತಂದೆ ಅವರಿಂದ ಕೊಟ್ಟಿ ಸಹಿ ಹಾಕಿಸಿಕೊಂಡು ನಮ್ಮ ಆಸ್ತಿಯೆಲ್ಲ ಎತ್ತಿ ಹಾಕಿದ್ದಾನೆ. ಭಗವಂತ, ಹೀಗಲಾದರೂ ಶನಿಕಾಟವು ದೂರವಾಗಿ ಶುಕ್ರದಶೆ ಬರಬಾರದೇನಪ್ಪ ನನ್ನ ಬಾಳಿನಲ್ಲಿ. ಅಣ್ಣ, ಕೆಲಸಕ್ಕೆ ಹೋಗ್ಬೇಕಂತ ನಿರ್ಧಾರ ಮಾಡಿ ನಿಂತಿದೀಯಾ? ಇವತ್ತಿನ ವಿಶೇಷ ಏನು ಅಂತ ನಿಂಗೆ ಗೊತ್ತಿಲ್ವೇನು? ನನಗೆ ಕೇಳ್ತಾ ಇರೋದು. ನನಗೆ ಮರ್ತೋಗಿತ್ತಮ್ಮ. ಮರ್ತೋಗಿದೀಯಾ? ಅಣ್ಣ, ಇವತ್ತು ಎಂಥ ದಿನ ಗೊತ್ತೇ? ಇವತ್ತು ರಕ್ಷಾ ಬಂಧನ ಅಲ್ಲಿವೇನಣ್ಣ. ನಾನು ಬೆಳಗ್ಗೆಯಿಂದ ದಾರಿ ನೋಡ್ತಾ ಇದ್ದೀನಿ, ಗೊತ್ತಾ? ಆಯ್ತು ನಡೆ, ನಿನ್ನ ಕೈಗೆ ಮೊದಲು ರಾಖಿ ಕಟ್ತೀನಿ, ಆಮೇಲೆ ಊರಿಗೆ ಹೋಗುವಂತೆ. ನಿನ್ನ ಸಂತೋಷನೇ ನನ್ನ ಸಂತೋಷ. ಅಣ್ಣ, ಅಲ್ಲಿ ಸಿಟಿಯಲ್ಲಿ ಹೋಗ್ತಾ ಇದೀಯಾ? ಕೈಯಲ್ಲಿ ಹಣ ಇಲ್ಲ ಅಣ್ಣ, ತೆಗೆದುಕೋ ಈ ಹಣ. ತಂಗಿ, ಇಷ್ಟೊಂದು ಹಣ ನಿನ್ನ ಹತ್ರ ಎಲ್ಲಿಂದ ಬಂತಮ್ಮ? ಅಣ್ಣ, ನನ್ನ ಹತ್ತಿರ ಹಣ ಎಲ್ಲಿಂದ ಬರುತ್ತೆ? ನೀನು ದಿನಾಲು ಕೊಡ್ತಿದೆಯಲ್ಲ, ಅದರಲ್ಲಿ ಅಲ್ಪ ಸ್ವಲ್ಪ ಹಣ ನಾನೇ ಕೂಡಿಟ್ಟಿದ್ದೆ, ಅದನ್ನೇ ಕೊಟ್ಟೆ. ಅಂತೂ ಈ ಹಣ ಉಪಯೋಗವಾಯ್ತಲ್ಲಮ್ಮ. ತಂಗಿ, ನಾನು ಕೆಲಸಕ್ಕೆ ಹೋಗುವ ಸಂತೋಷದಲ್ಲಿ ನನಗೋಸ್ಕರ ಒಂದು ಹಾಡನ್ನು ಹಾಡುವ. ಆಯ್ತಣ್ಣ, ನಿನ್ನಿಷ್ಟದಂತೆ ಹಾಡ್ತೀನಿ. ಜನ್ಮ
ನಾನು ಕೆಲಸಕ್ಕೆ ಹೋಗಿ ಬರುವಸ್ತನ ಮನೆಯಲ್ಲಿ ಒಬ್ಬಳೇ ಇರ್ತೀಯ. ಸ್ವಲ್ಪ ಜೋಪಾನವಾಗಿರಮ್ಮ. ಆಯ್ತಣ್ಣ, ಬೇಗನೆ ಬಂದ್ಬಿಡು. ಹೇ ದೇವ, ಮಲ್ಲಿಕಾರ್ಜುನನೇ, ನಮ್ಮಣ್ಣ ನೌಕರಿಗಂತ ಹೋಗ್ತಾ ಇದ್ದಾನೆ. ಅವನಿಗೊಂದು ನೌಕರಿಯನ್ನು ದಯಪಾಲಿಸಪ್ಪ, ದಯಪಾಲಿಸು. ನಮ್ಮ ಬಾಳನ್ನು ಬೆಳಗಪ್ಪ, ಬೆಳಗು.